ಸ್ನೇಹಿತರೆ, ಗಮನ ಇಟ್ಟು ಕೇಳಿ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಜನನ ಬರೀ ಒಂದು ಆಕಸ್ಮಿಕವಲ್ಲ, ಪರಿವಾರವನ್ನ ಮನಬಂದಂತೆ ಮಾಡಿರೋ ಬಂಧನಗಳಲ್ಲ. ಅದೊಂದು ದೈವಿಕ ನಿರ್ಣಯ, ಕಾಣದ ಕರ್ಮದ ನಿಯಮದ ಮೂಲಕ ದೇವರು ಸಂಪೂರ್ಣವಾಗಿ ಲೆಕ್ಕ ಹಾಕಿ ಮಾಡಿರೋ ಬೆಸುಗೆ. ನೋಡಿ, ಹಿಂದಿನ ಜನ್ಮದಲ್ಲಿ ಒಳ್ಳೆ ಕರ್ಮ ಮಾಡಿರೋರು ಸ್ವಲ್ಪ ಒಳ್ಳೆ ಪರಿಸ್ಥಿತಿಯಲ್ಲಿ ಹುಟ್ಟುತ್ತಾರೆ. ಕೆಟ್ಟ ಕರ್ಮಗಳನ್ನು ಮಾಡಿರೋರು ಕೆಟ್ಟ ಪರಿವಾರದಲ್ಲಿ ಅಥವಾ ಕೆಟ್ಟ ವಾತಾವರಣದಲ್ಲಿ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಆದರೆ ಹೇಗೆ ಹುಟ್ಟಿದ್ವಿ, ಎಲ್ಲಿ ಹುಟ್ಟಿದ್ವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಬದುಕಿದ್ವಿ ಅನ್ನೋದು ಮುಖ್ಯ. ಒಬ್ಬ ಮನುಷ್ಯ ಹೇಗೆ ವರ್ತನೆ ಮಾಡ್ತಾನೋ ಹಾಗೆ ಅವನು ಬದಲಾಗ್ತಾ ಬರ್ತಾನೆ. ಇವತ್ತು ನಾವು ಬದುಕ್ತಿರೋ ಜೀವನ ಹಿಂದೆ ನಮ್ಮ ಆತ್ಮ ಸೃಷ್ಟಿ ಮಾಡಿರೋ ನಿಖರವಾದ ಪ್ರತಿಬಿಂಬ. ನಮ್ಮ ಪೋಷಕರು, ನಮ್ಮ ಒಡ ಹುಟ್ಟಿದವರು, ನಮ್ಮ ಕೆಲವು ಶತ್ರುಗಳು ಸಹ ಒಂದೊಂದ್ಸಲ ಅಪರಿಚಿತರಾಗಿರಲ್ಲ. ಅವರು ನಮ್ಮ ಆತ್ಮ ಸೃಷ್ಟಿ ಮಾಡಿರೋ ಅಪೂರ್ಣ ಪಾಠಗಳ ಕನ್ನಡಿಗಳು. ಕೆಲವೊಂದ್ಸಲ ನಾವು ಬೇಜಾರಾಗ್ತೀವಿ, ಇಂಥ ಪರಿವಾರದಲ್ಲಿ ನಾನು ಯಾಕಾದರೂ ಹುಟ್ಟಿದ್ನೋ, ಯಾಕೆ ನಾನು ಇವ್ರ ಜೊತೆ ಇದ್ಕೊಂಡು ಇಷ್ಟೊಂದು ನೋವು ಅನುಭವಿಸ್ಬೇಕು, ಯಾಕೆ ನಾನು ಇಷ್ಟೊಂದು ದುಃಖ ಪಡಬೇಕು, ಅಥವಾ ಯಾಕೆ ನಾನು ಇವರ ಇಷ್ಟೊಂದು ತಪ್ಪು ತಿಳುವಳಿಕೆಯನ್ನು ಎದುರಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ. ಆದರೆ ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಿ ನೋಡಿದ್ರೆ, ಭಗವಂತ ನಿಜವಾಗ್ಲೂ ನಮ್ಮ ವಿಷಯದಲ್ಲಿ ತಪ್ಪು ಮಾಡಿದಾನ? ನಮ್ಮನ್ನ ಅಂಥ ಕುಟುಂಬದಲ್ಲಿ ಹುಟ್ಟಿಸಿ ಏನಾದರೂ ಶಿಕ್ಷೆ ಕೊಟ್ಟಿದ್ದಾನಾ? ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಪ್ರತಿಯೊಂದು ಆತ್ಮನೂ ತನ್ನ ಹಿಂದಿನ ಕರ್ಮಗಳ ಪ್ರಕಾರ ಒಂದು ನಿರ್ದಿಷ್ಟ ಗರ್ಭದಲ್ಲಿ ಜನ್ಮ ಪಡೆಯುತ್ತೆ. ಹೇಗೆ ಒಂದು ಫಲ ಕೊಡಬೇಕಾಗಿರೋ ಬೀಜ ಮುಂದೆ ಬೆಳೆಯೋದಕ್ಕೆ ಅದಕ್ಕೆ ಸೂಕ್ತವಾದ ಮಣ್ಣು ಹಾಗೂ ವಾತಾವರಣವನ್ನು ಆರಿಸ್ಕೊಳ್ಳುತ್ತೋ ಹಾಗೆ, ಇದೇ ಥರ ನಿಮ್ಮ ಕುಟುಂಬ ಆ ಮಣ್ಣಿದ್ದಾಗೆ. ಮತ್ತು ನಿಮ್ಮ ಆತ್ಮ ಪ್ರೀತಿ, ನೋವು, ತಾಳ್ಮೆ ಮತ್ತು ಕ್ಷಮೆಯ ಮೂಲಕ ಅರಳಬೇಕಾದ ಪರಿಪೂರ್ಣವಾದ ಹೂವು. ನಿಮಗೊಂದು ಕತೆ ಹೇಳ್ತೀನಿ ಕೇಳಿ. ಒಂದೂರಲ್ಲಿ ಗಣೇಶ ಅನ್ನೋ ಒಬ್ಬ ಹುಡುಗ ವಾಸವಾಗಿರ್ತಾನೆ. ಅವನು ಯಾವಾಗಲೂ ತನ್ನ ಪರಿವಾರವನ್ನು ಬೈತಿರ್ತಾನೆ, ತಿರಸ್ಕಾರ ಮಾಡ್ತಿರ್ತಾನೆ. ಯಾಕಾದರೂ ಹುಟ್ಟಿದ್ನೋ ಇಂಥವ್ರ ಹೊಟ್ಟೆಯಲ್ಲಿ, ಬೇರೆಯವರೆಲ್ಲ ಎಷ್ಟು ಚೆನ್ನಾಗಿ ಬದುಕ್ತಿದ್ದಾರೆ, ಆಸ್ತಿ ಅಂತಸ್ತು ಮಾಡಿ ಶ್ರೀಮಂತರಾಗ್ತಿದ್ದಾರೆ, ಇವರು ಇದ್ದಾರೆ ನನ್ನ ತಲೆ ತಿನ್ನೋರು, ಅಪ್ಪ ಯಾವುದಕ್ಕೂ ಸಪೋರ್ಟ್ ಮಾಡಲ್ಲ, ಅಮ್ಮ ನನ್ನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಒಡ ಹುಟ್ಟಿದವರಂತೂ ನಾಯಿಗಳಿಗಿಂತಲೂ ಕಡೆ, ಮಾತೆತ್ತಿದ್ರೆ ಬರೀ ಕಚ್ಚಕ್ಕೆ ಬರ್ತಾರೆ. ಆ ಭಗವಂತ ನನ್ನನ್ನು ಹುಟ್ಟಿಸ್ತಿರ್ಬೇಕಾದ್ರೆ ಕಣ್ಗಿಣಿ ಮುಚ್ಕೊಂಡಿದ್ದ ಅಂತ ಕಾಣುತ್ತೆ, ಅದಕ್ಕೆ ನಾನು ಇಂಥ ಪರಿವಾರದಲ್ಲಿ ಹುಟ್ಟಿದ್ದೀನಿ ಅಂತ ಯಾವಾಗಲೂ ಅವರ ಪರಿವಾರದ ಜನರಿಗೆ ಆ ಭಗವಂತನಿಗೆ ದೂಷಣೆ ಕೊಡ್ತಿರ್ತಾನೆ. ಹೀಗಿರಬೇಕಾದ್ರೆ ಒಂದಿನ ಅವ್ರೂರಿಗೆ ಒಬ್ಬರು ಜ್ಞಾನಿ ಸಂತರು ಬರ್ತಾರೆ. ಗಣೇಶ ಅವ್ರ ಹತ್ರ ಅವನ ಎಲ್ಲ ನೋವನ್ನು, ಅವನ ಎಲ್ಲ ಚಿಂತೆಗಳನ್ನು ಹಂಚ್ಕೋತಾನೆ. ಪರಿವಾರದ ಅವನ ಸಮಸ್ಯೆಗಳನ್ನು ಕೇಳಿ ಆ ಸಂತರು, ಅಲ್ಲ, ನಿನ್ನ ಪರಿವಾರದಿಂದ ನಿನಗೆ ಅಷ್ಟೊಂದು ತೊಂದರೆ ಇದ್ದರೆ, ಇಲ್ಲ ನೀನು ಅವರಿಂದ ಅಷ್ಟೊಂದು ನೋವು ಅನುಭವಿಸ್ತಿದ್ರೆ, ನೀನು ಯಾಕೆ ಅವ್ರನ್ನ ಬಿಟ್ಟು ನಿನ್ನ ಜೀವನ ನೀನು ನೋಡ್ಕೋಬಾರ್ದು? ನಿನ್ನ ಮನೆಯಲ್ಲಿ ನಿನ್ನ ಒಳ್ಳೆ ಮನಸ್ಸಿನ ಮಾತನ್ನು ಯಾರೂ ಕೇಳಲ್ಲ, ನಿನ್ನನ್ನು ಯಾರೂ ಗೌರವಿಸಲ್ಲ ಅಂದಮೇಲೆ ನೀನು ಯಾಕೆ ಅವ್ರ ಜೊತೆ ಇದೆಯಾ? ಗೊತ್ತು ತಾನೇ, ನಾವು ಎಂಥವ್ರ ಜೊತೆ ಹೆಚ್ಚು ಕಾಲ ಕಳಿತೀವೋ ನಾವು ಕೂಡ ಅವ್ರ ಹಾಗೇನೆ ಬದಲಾಗ್ತಾ ಬರ್ತೀವಿ ಅಂತ. ನಿನಗಿಷ್ಟ ಇಲ್ಲ ಅಂದರೆ ನಿನ್ನ ಪರಿವಾರವನ್ನು ತ್ಯಾಗ ಮಾಡಿಬಿಡು, ಯಾಕೆ ಸುಮ್ಮನೆ ನೋವು ಅನುಭವಿಸ್ತಿದೆಯಾ ಅಂತ ಕೇಳ್ತಾರೆ. ಅವ್ರ ಮಾತು ಕೇಳಿ ಗಣೇಶ, ಅರೆ ಇದೇನು ಹೀಗೆ ಹೇಳ್ತಿದ್ದೀರಾ ಗುರುಗಳೇ? ಪರಿವಾರ, ರಕ್ತ ಸಂಬಂಧ, ಜವಾಬ್ದಾರಿ ಎಲ್ಲ ಹೇಗೆ ಬಿಡೋಕ್ಕಾಗುತ್ತೆ? ಪರಿವಾರದ ಕಷ್ಟಗಳನ್ನು ಸಹಿಸಿಕೊಂಡು ಮನೆಯ ವಾತಾವರಣವನ್ನು ಸರಿ ಮಾಡಿಕೊಂಡು ಜವಾಬ್ದಾರಿಯಿಂದ ಮುನ್ನಡೆಯೋದೇ ಮಕ್ಕಳ ಕರ್ತವ್ಯ ಅಲ್ವಾ ಅಂತ ಕೇಳ್ತಾನೆ. ಆಗ ಸಾಧುಗಳು, ಅರೆ ಎರಡು ನೀನೇ ಹೇಳ್ತಿದೆಯಲ್ಲ, ಅವರಿಂದ ತೊಂದರೆ ಆಗ್ತಿದೆ, ಮನಸ್ಸಿಗೆ ನೋವಾಗ್ತಿದೆ, ಅವ್ರ ಜೊತೆ ಬದುಕಕ್ಕಾಗ್ತಿಲ್ಲ ಅಂತಲೂ ಹೇಳ್ತೀಯಾ, ಬಿಟ್ಬಿಡು ಅವ್ರನ್ನ ಅಂತ ಹೇಳಿದರೆ ರಕ್ತ ಸಂಬಂಧ, ಜವಾಬ್ದಾರಿ ಅದು ಇದು ಅಂತಲೂ ನೀನೇ ಹೇಳ್ತೀಯಾ. ನೆನಪಿಡು, ಯಾವತ್ತೂ ಎರಡೆರಡು ದೋಣಿಯಲ್ಲಿ ಕಾಲಿಟ್ರೆ ದಡ ಸೇರಲ್ಲ, ಮಧ್ಯದಲ್ಲಿ ನೀರಿಗೆ ಬಿದ್ದು ಮುಳುಗೋಗ್ತೀಯಾ ಅಷ್ಟೇ. ನನ್ನ ನೋಡು, ನಮ್ಮ ಪರಿವಾರದಲ್ಲಿ ಏನೂ ಸಮಸ್ಯೆ ಇರಲಿಲ್ಲ, ಏನೂ ಚಿಂತೆ ಇರಲಿಲ್ಲ. ಅಪ್ಪ, ಅಮ್ಮ, ಸಹೋದರರು, ಸಂಬಂಧಿಕರು ಎಲ್ಲ ಸರಿಯಾಗೇ ಇದ್ದರು, ಒಳ್ಳೆಯವರು ಆಗಿದ್ರು. ಆದರೂ ನಾನು ಈ ಮೋಹ ಹಾಗೂ ಬಂಧನಗಳು ಬೇಡ ಅಂತ ಅವ್ರನ್ನ ತ್ಯಾಗ ಮಾಡಿ ಬದುಕ್ತಿದ್ದೀನಿ. ಅದಕ್ಕೆ ಇವಾಗಲೇ ಈ ಜಗತ್ತು ಪ್ರಳಯ ಆದರೂ ನನಗೇನು ಅನಿಸಲ್ಲ. ನಾನು ಎಲ್ಲ ಸರಿ ಇದ್ರೂ ಬಿಟ್ಟು ಬಂದಿದ್ದೀನಿ. ಆದರೆ ನೀನು ನಿನ್ನ ಪರಿವಾರದಿಂದ ಅಷ್ಟೊಂದು ನೋವು ಅನುಭವಿಸ್ತಿದೆಯಾ ಅಂದರೆ ನೀನು ನನಗಿಂತ ಮೊದಲು ಅವರನ್ನು ಬಿಡಬೇಕು. ಅದಕ್ಕೆ ಇವಾಗಲೇ ನೀನು ನಿನ್ನ ಪರಿವಾರವನ್ನು ಬಿಟ್ಟು ನನ್ನ ಜೊತೆ ಬಂದ್ಬಿಡು ಅಂತ ಕರೀತಾರೆ. ಗಣೇಶ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಇಲ್ಲ ಗುರುಗಳೇ, ನನಗೆ ನನ್ನ ಪರಿವಾರ ಅಂದರೆ ತುಂಬಾ ಇಷ್ಟ. ಆದರೆ ಯಾಕೋ ಗೊತ್ತಿಲ್ಲ, ಮನೆಯಲ್ಲಿ ಶಾಂತಿ ಇರಲ್ಲ. ಯಾವಾಗ ನೋಡಿದ್ರೂ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಜಗಳ ನಡೀತಿರುತ್ತೆ. ಯಾರು ನನ್ನ ಮೇಲೆ ಗಮನನೇ ಕೊಡಲ್ವೇನೋ ಅನ್ನೋ ಹಾಗೆ ಅನ್ನಿಸ್ತಿರುತ್ತೆ. ಒಂಥರ ಮನೆಯಲ್ಲಿ ನಾನು ವ್ಯರ್ಥವಾಗಿದ್ದೀನೇನೋ ಅನ್ನೋ ಹಾಗೆ ನನಗೆ ಭಾಸ ಆಗ್ತಿರುತ್ತೆ. ನನಗೆ ನನ್ನ ಪರಿವಾರವನ್ನು ಬಿಡೋದಕ್ಕಿಷ್ಟ ಇಲ್ಲ. ಎಲ್ಲ ಸಮಸ್ಯೆಗಳನ್ನು ಸರಿ ಮಾಡಿಕೊಂಡು ಅವ್ರ ಜೊತೆಗೆ ಒಟ್ಟಿಗೆ ಬದುಕೋದಿಷ್ಟ. ಅದಕ್ಕೆ ನನ್ನ ಪರಿವಾರದಲ್ಲಿರೋ ಎಲ್ಲರ ಮನಸ್ಸನ್ನು ಹೇಗೆ ಬದಲಾಯಿಸಲಿ, ನನ್ನ ಪರಿವಾರದಲ್ಲಿ ನಾನು ಬದಲಾವಣೆಯನ್ನು ಹೇಗೆ ತರಲಿ ಅನ್ನೋದಕ್ಕೆ ಒಂದು ಉತ್ತಮ ಉಪಾಯ ಹೇಳ್ಕೊಡಿ. ಆದರೆ ದಯವಿಟ್ಟು ನನಗೆ ನನ್ನ ಪರಿವಾರವನ್ನು ಬಿಟ್ಬಿಡು ಅಂತ ಮಾತ್ರ ಹೇಳ್ಬೇಡಿ. ನನಗೆ ನಿಮ್ಮ ಹಾಗೆ ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂತ ಹೇಳ್ತಾನೆ. ಆಗ ಸಾಧುಗಳು ಒಂದು ದೀರ್ಘ ಉಸಿರು ಬಿಟ್ಟು,
ಮೋಹ ಬಂಧನಗಳನ್ನು ಬಿಟ್ಬಿಡು ಅಂದ್ರೂ ಆಗ್ತಿಲ್ಲ, ಅವ್ರ ಜೊತೆ ಸರಿಯಾಗಿ ಬದುಕೋದಕ್ಕೂ ನಿನ್ನ ಕೈಲಿ ಆಗ್ತಿಲ್ಲ. ನಿನಗೆ ಎರಡರಲ್ಲೂ ಮಧ್ಯದ ದಾರಿ ಬೇಕು ಅಂತ ಕೇಳ್ತಿದ್ಯಾ ಅಲ್ವಾ ಅಂತ ಕೇಳ್ತಾರೆ. ಆಗ ಗಣೇಶ ಹಾಂ ಹೌದು ಗುರುಗಳೇ ಅಂತ ಹೇಳ್ತಾನೆ. ಆಗ ಗುರುಗಳು, ನೀನು ಕೇಳ್ತಿರೋದು ಸರಿಯಾಗೇ ಇದೆ. ಯಾವತ್ತೂ ಬರೀ ಕಾರ್ಯ ಮಾಡೋದ್ರಿಂದನೇ ಪ್ರತಿಕ್ರಿಯೆಯಿಂದ ಬಿಡುಗಡೆ ಸಿಗಲ್ಲ. ಹಾಗೆ ವೈರಾಗ್ಯ ಮಾತ್ರದಿಂದಲೇ ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಪರಿವಾರವನ್ನು ಕಷ್ಟಗಳಿಗೆ ಹೆದರಿ ಬಿಟ್ಬಿಡೋದು ಕೂಡ ಒಳ್ಳೆಯದಲ್ಲ. ನೀನು ನನ್ನ ಸಂದಿಗ್ಧತೆಯಿಂದ ಕೂಡಿದ ಪ್ರಶ್ನೆಯನ್ನು ತಾಳ್ಮೆಯಿಂದ ಅರ್ಥ ಮಾಡಿಕೊಂಡು ಅದಕ್ಕೆ ಪ್ರತಿಯಾಗಿ ಸರಿಯಾದ ಸಮಾಧಾನ ಹೇಳ್ಕೊಡಿ ಅಂತ ಕೇಳಿದ್ದು ನನಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಗಮನ ಇಟ್ಟು ಕೇಳು. ನಿಮ್ಮ ಮನೆಯಲ್ಲಿ ಯಾರು ನಿನ್ನ ಮೇಲೆ ಗಮನ ಕೊಡಲ್ಲ, ನಿನ್ನ ಮಾತಿಗೆ ಮರ್ಯಾದೆ ಕೊಡಲ್ಲ ಅಂತ ಹೇಳಿದೆ ಅಲ್ವಾ? ಸರಿ, ಹಾಗಾದರೆ ಒಂದು ಕೆಲಸ ಮಾಡು. ಇವತ್ತು ನಿನ್ನ ಮನೆಗೆ ಹೋಗಬೇಡ. ಏನಾದರೂ ಮಾಡಿ ಇವತ್ತು ಒಂದು ರಾತ್ರಿ ಮನೆಯವರಿಂದ ದೂರ ಇದ್ದು ನೋಡು. ಆವಾಗಲೂ ನಿಮ್ಮ ಮನೆಯವರು ನಿನ್ನನ್ನು ನಿರ್ಲಕ್ಷ್ಯ ಮಾಡ್ತಾರಾ ಅಂತ ನೋಡು ಅಂತ ಹೇಳ್ತಾರೆ. ಗಣೇಶ ಸರಿ ಅಂತ ಒಪ್ಕೊಂಡು ಅವತ್ತು ರಾತ್ರಿ ಅವನ ಸ್ನೇಹಿತನ ಮನೆಯಲ್ಲಿ ರಾತ್ರಿ ಕಳೀತಾನೆ. ಮಾರನೇ ದಿನ ಅವನು ಮನೆಗೆ ಹೋದಾಗ ಮನೆಯಲ್ಲಿ ಎಲ್ಲರೂ ಪೂರ್ತಿ ಗಾಬರಿ ಆಗಿರ್ತಾರೆ. ಮಗ ಇನ್ನೂ ಮನೆಗೆ ಬಂದಿಲ್ಲ, ಏನಾಯ್ತು ಏನೋ ಅಂತ ಗಾಬರಿ ಪಡ್ತಿರೋ ತಂದೆ ತಾಯಿ, ಅಣ್ಣ ಇನ್ನೂ ಮನೆಗೆ ಬಂದಿಲ್ಲ ಅಂತ ಅಳ್ತಿರೋ ತಂಗಿ ತಮ್ಮ, ಎಲ್ಲರೂ ಹೇಳ್ದೆ ಕೇಳ್ದೆ ಎಲ್ಲಿ ಹೋದ ಇವನು ಅಂತ ಗಾಬರಿ ಪಡ್ತಿರ್ತಾರೆ. ಅವನು ಉಳ್ಕೊಂಡಿದ್ದ ಅವನ ಫ್ರೆಂಡ್ ಮನೆಗೂ ರಾತ್ರಿ ವಿಚಾರಿಸಿರ್ತಾರೆ. ಆದರೆ ಗಣೇಶ ಅವನು ಅಲ್ಲಿಲ್ಲ ಅಂತ ಅವನ ಫ್ರೆಂಡ್ ಹತ್ರ ಸುಳ್ಳು ಹೇಳ್ತಿರ್ತಾನೆ. ಪಾಪ ಅವರು ಕೂಡ ರಾತ್ರಿ ಪೂರ್ತಿ ಹುಡುಕುವಷ್ಟು ಹುಡುಕಿ ಚಿಂತೆ ಮಾಡ್ತಾ ರಾತ್ರಿ ಕಳೆದಿರ್ತಾರೆ. ಗಣೇಶ ಮನೆಗೆ ಬಂದ ಕೂಡಲೇ ಅವನು ಅವನ ಪರಿವಾರದವರ ಕಣ್ಣಲ್ಲಿ ಅವನ ಬಗ್ಗೆ ಅಷ್ಟೊಂದು ಕಾಳಜಿ ನೋಡಿ ಅವನಿಗೆ ಸಂತೋಷದ ಜೊತೆ ದುಃಖನೂ ಆಗುತ್ತೆ. ನಾನೆಲ್ಲರೂ ಅಪಾರ್ಥ ಮಾಡಿಕೊಂಡು ಮನೆಯವ್ರನ್ನ ಗೋಳೈಕೊಂಡ್ಬಿಟ್ನಲ್ಲ ಅಂತ. ಗಣೇಶ ಎಲ್ಲರನ್ನೂ ಸಮಾಧಾನ ಮಾಡ್ತಾನೆ. ಹೀಗೆ ಫ್ರೆಂಡ್ ಮನೆಯಲ್ಲಿದ್ದೆ, ಹೊರಗಡೆ ಅಡ್ಡಾಡಕ್ಕೆ ಹೋಗಿದ್ವಿ, ಅವ್ರ ಮನೆಗೆ ಬಂದ ತಕ್ಷಣ ಮಾತಾಡ್ತಾ ಮಲ್ಕೊಂಡ್ಬಿಟ್ಟೆ, ಹಾಗೆ ಹೀಗೆ ಅಂತ ಏನೇನೋ ಸುಳ್ಳು ಹೇಳಿ ಎಲ್ಲರನ್ನೂ ಹೇಗೋ ಸಮಾಧಾನ ಮಾಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಗಣೇಶ ಮತ್ತೆ ಆ ಸಂತರ ಹತ್ರ ಬರ್ತಾನೆ. ಅವರು ಅವ್ರ ಊರಲ್ಲೇ ಕೆಲವು ದಿನಗಳ ಕಾಲ ಇದ್ದು ಮುಂದಿನ ಪ್ರಯಾಣಕ್ಕಾಗಿ ಊಟ ಉಪಚಾರದ ವ್ಯವಸ್ಥೆಗಾಗಿ ಅಲ್ಲೇ ತಂಗಿರ್ತಾರೆ. ಗಣೇಶ ಅವ್ರ ಹತ್ರ ಓಡ್ ಬಂದು, ಗುರುಗಳೇ, ನಾನು ನನ್ನ ಪರಿವಾರದ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ, ಆದರೆ ಅವ್ರೆಲ್ಲರೂ ನನ್ನನ್ನು ತುಂಬ ಪ್ರೀತಿಸ್ತಾರೆ, ನನ್ನ ಬಗ್ಗೆ ಕಾಳಜಿ ವಹಿಸ್ತಾರೆ ಅಂತ ಹೇಳ್ತಾನೆ. ಆಗ ಸಂತರು, ಸರಿ, ಹಾಗಾದರೆ ನಿನ್ನ ಸಮಸ್ಯೆ ಸರಿ ಆಯ್ತಲ್ಲ, ನಿಜ ಏನು ಅಂತ ಗೊತ್ತಾಯ್ತಲ್ಲ, ಮತ್ತೆ ಯಾಕೆ ಬಂದೆ, ಧನ್ಯವಾದ ಹೇಳೋದಕ್ಕ ಅಂತ ಕೇಳ್ತಾರೆ. ಆಗ ಗಣೇಶ, ಧನ್ಯವಾದ ಏನು ಹೇಳಕ್ಕೆ ಬಂದೆ, ಆದರೆ ನಾನು ನಿಮ್ಮ ಹತ್ರ ಇನ್ನೂ ಕೆಲವು ಅನುಮಾನಗಳನ್ನು ಬಗೆಹರಿಸ್ಕೋಬೇಕು ಅಂತಿದ್ದೀನಿ, ಬಗೆಹರಿಸ್ತೀರಾ ಅಂತ ಕೇಳ್ತಾನೆ. ಆಗ ಸಂತರು, ನನಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ಬಗೆಹರಿಸ್ತೀನಿ, ಕೇಳು ಏನು ಅಂತ ಹೇಳ್ತಾರೆ. ಗಣೇಶ ಕೇಳ್ತಾನೆ, ಗುರುಗಳೇ, ಪರಿವಾರದಲ್ಲಿ ತುಂಬ ಜನ ಹೊರಗೊಂದು ಒಳಗೊಂದು ಮಾಡ್ತಾರೆ. ಯಾರು ನಮ್ಮನ್ನು ಪ್ರೀತಿಸಿದ್ದಾರೆ ಅಂದ್ಕೊಂಡಿರ್ತೀವೋ ಕೆಲವೊಂದ್ಸಲ ಅವರೇ ನಮ್ಮನ್ನು ಎಲ್ರಿಗಿಂತ ಹೆಚ್ಚಾಗಿ ದ್ವೇಷ ಮಾಡ್ತಿರ್ತಾರೆ. ಆದರೆ ಯಾರು ನಮ್ಮ ಮೇಲೆ ಗಮನ ಕೊಡಲ್ಲ ಅಂದ್ಕೊಂಡಿರ್ತೀವೋ ಅವರೇ ನಮ್ಮನ್ನು ಎಲ್ರಿಗಿಂತ ಹೆಚ್ಚಾಗಿ ಪ್ರೀತಿಸ್ತಿರ್ತಾರೆ. ಗುರುಗಳೇ, ನಾನು ನನ್ನ ಪರಿವಾರದವರನ್ನು ಹೇಗೆ ಅರ್ಥ ಮಾಡ್ಕೊಳ್ಳಿ? ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಜಗಳ ಆಗದೆ ಇರೋ ಹಾಗೆ ಹೇಗೆ ನೋಡ್ಕೊಳ್ಳಿ? ಎಲ್ಲರನ್ನೂ ಬದಲಾವಣೆ ಹೇಗೆ ಮಾಡಲಿ ಅಂತ ಕೇಳ್ತಾನೆ. ಆಗ ಸಂತರು ಮುಗುಳ್ನಗ್ತಾ ಹೇಳ್ತಾರೆ, ನೋಡು, ಅವ್ರನ್ನ ಬದಲಾವಣೆ ಮಾಡ್ತೀನಿ ಅಂತ ಹೊರಟ್ರೆ ನೀನು 1000 ಜನ್ಮ ಎದ್ದು ಬಂದರೂ ಅವ್ರನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ. ಬದಲಾವಣೆ ಯಾವತ್ತೂ ತಾನಾಗೇ ಆಗಬೇಕೆ ಹೊರತು ಬೇರೆಯವರಿಂದ ಆಗೋದು ಸ್ವಲ್ಪ ಕಷ್ಟನೇ. ಅದಕ್ಕೆ ಮೊದಲು ನೀನು ಬದಲಾಗು, ಆಗ ಎಲ್ಲರೂ ಅವರೇ ಬದಲಾಗ್ತಾರೆ ಅಂತ ಹೇಳ್ತಾರೆ. ಆಗ ಗಣೇಶ, ಇಂಥ ಕಠಿಣ ಮನಸ್ಥಿತಿಯಲ್ಲಿ, ಕಠಿಣ ಪರಿಸ್ಥಿತಿಯಲ್ಲಿ ನನ್ನನ್ನು ನಾನು ಹೇಗೆ ಬದಲಾವಣೆ ಮಾಡ್ಕೊಳ್ಳಿ ಗುರುಗಳೇ ಅಂತ ಕೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಗಮನ ಇಟ್ಟು ಕೇಳು. ನಮ್ಮ ಶರೀರ ಹಾಗೂ ನಮ್ಮ ಪರಿಸ್ಥಿತಿಗಳು ನಿರಂತರವಾಗಿ ಬದಲಾವಣೆ ಆಗ್ತಾನೆ ಇರುತ್ತೆ. ಆದರೆ ಆತ್ಮ ಯಾವತ್ತೂ ಇಲ್ಲ. ನಮ್ಮ ಆತ್ಮ ಅನಂತ, ಅದಕ್ಕೆ ಹುಟ್ಟು ಸಾವು ಇಲ್ಲ. ನಮ್ಮ ಶರೀರ ಎಷ್ಟೇ ಸಲ ಸತ್ತು ನಾವು ಮತ್ತೆ ಹುಟ್ಟು ಬಂದರೂ ಸಹ ನಮ್ಮ ಆತ್ಮ ಮಾತ್ರ ಯಾವತ್ತೂ ಬದಲಾಗಲ್ಲ. ಮತ್ತು ಆತ್ಮ ಆ ಶರೀರದಲ್ಲಿದ್ಕೊಂಡು ಅದು ಮಾಡಿರೋ ಕರ್ಮಗಳ ಫಲಗಳು ನಿವಾರಣೆ ಆಗೋವರೆಗೂ ಕರ್ಮ ಅದನ್ನು ಎಷ್ಟೇ ಜನ್ಮ ಆದರೂ ಬಿಡಲ್ಲ. ನೋಡು, ನಿನ್ನ ಆತ್ಮಕ್ಕೆ ಈ ಜೀವನ, ನೀನು ಎದುರಿಸ್ತಿರೋ ಎಲ್ಲ ಪರಿಸ್ಥಿತಿಗಳು, ನಿನ್ನ ಎಲ್ಲ ಸಂಬಂಧಗಳು ಒಂಥರ ಪಾಠದ ಕೊಠಡಿ ಇದ್ದಾಗೆ. ನಿಮ್ಮ ತಂದೆಯ ಕಟ್ಟುನಿಟ್ಟು ನಿನಗೆ ತಾಳ್ಮೆಯನ್ನು ಕಲಿಸ್ತಿರ್ಬೋದು, ನಿಮ್ಮ ತಾಯಿಯ ಚಿಂತೆಗಳು ನಿನಗೆ ಕರುಣೆಯನ್ನು ಕಲಿಸ್ತಿರ್ಬೋದು, ನಿನ್ನ ಮೇಲೆ ಅವರು ತೋರದೇ ಇರೋ ಪ್ರೀತಿ ಅವರು ನಿನಗೆ ಜವಾಬ್ದಾರಿ ಇಲ್ಲ ಅಂತ ಅರ್ಥ ಮಾಡಿಸೋ ಕಾಳಜಿ ಆಗಿರ್ಬೋದು, ನಿಮ್ಮ ಒಡ ಹುಟ್ಟಿದವರ ಕೋಪ ನಿನಗೆ ಕ್ಷಮೆಯನ್ನು ಕಲಿಸ್ತಿರ್ಬೋದು, ಅಥವಾ ಅವರ ನಿರ್ಲಕ್ಷ್ಯ ನಿನ್ನಿಂದ ಏನಾದರೂ ಬಯಸ್ತಿರ್ಬೋದು. ಹಾಗೆ ಕೆಲವೊಂದ್ಸಲ ನಿನಗೆ ತುಂಬ ನೋಯಿಸ್ತವನು ಕೂಡ ನಿನ್ನ ಆತ್ಮವನ್ನು ಜಾಗೃತಗೊಳಿಸೋದಕ್ಕೆ ಬಂದಿರೋ ಅಥವಾ ನಿನಗೇನಾದರೂ ಎಚ್ಚರಿಕೆ ಕೊಡೋದಕ್ಕೆ ಬಂದಿರೋ ದೇವತಾ ಮನುಷ್ಯ ಆಗಿರ್ಬೋದು. ನೆನಪಿಟ್ಕೋ, ಭಗವಂತ ಯಾವತ್ತೂ ನಮ್ಮ ಜೀವನದಲ್ಲಿ ತಪ್ಪಾದ ಜನರನ್ನ ಕಳಿಸಲ್ಲ. ಅವನು ಸರಿಯಾದ ಆತ್ಮಗಳನ್ನು ಸರಿಯಾದ ಪಾಠಗಳ ಜೊತೆ ಕಳಿಸಿರ್ತಾನೆ.
ಯಾವತ್ತಾದರೂ ಯೋಚನೆ ಮಾಡಿದ್ಯಾ, ನಿನ್ನ ಸಮಸ್ಯೆಯನ್ನ ಪಕ್ಕದ ಮನೆಯವನು ಬಗೆಹರಿಸಕ್ಕಾಗಲ್ಲ, ಅಥವಾ ನೀನು ಅವನ ಸಮಸ್ಯೆಯನ್ನ ಬಗೆಹರಿಸೋದಕ್ಕಾಗಲ್ಲ. ನಾನು ಹೇಗೆ ನಿನಗೆ ಸಲಹೆ ಕೊಡ್ತಿದ್ದೀನೋ ಹಾಗೆ ನೀನು ಕೂಡ ಅವನಿಗೇನಾದರೂ ಸಲಹೆ ಕೊಡಬಲ್ಲೆ ಅಷ್ಟೇ. ಅದನ್ನು ಬಿಟ್ಟರೆ ಅವರವರ ಸಮಸ್ಯೆಯನ್ನ ಅವರವರೇ ಎದುರಿಸಬೇಕು, ಅವರವರ ಪಾಠವನ್ನ ಅವರವರೇ ಕಲಿಬೇಕು. ನೀನು ನಿನ್ನ ಹಿಂದಿನ ಜನ್ಮದಲ್ಲಿ ದುರಹಂಕಾರಿಯಾಗಿದ್ರೆ ಈ ಜನ್ಮದಲ್ಲಿ ಭಗವಂತ ನಿನ್ನನ್ನು ವಿನಮ್ರಗೊಳಿಸುವ ಜನರ ಜೊತೆ ಇರಿಸಿರ್ತಾನೆ. ನೀನು ಮೊದಲು ಪ್ರೀತಿಯನ್ನ ದುರುಪಯೋಗ ಮಾಡಿಕೊಂಡಿದ್ರೆ ಪ್ರೀತಿ ಅಪರೂಪ ಆಗಿರೋ ಸ್ಥಳದಲ್ಲಿ ನಿನ್ನನ್ನು ಈ ಸಲ ಇರಿಸಿರ್ತಾನೆ. ಯಾಕಂದ್ರೆ ನಮಗೆ ಅವುಗಳ ಮೌಲ್ಯ ಸರಿಯಾಗಿ ಗೊತ್ತಾಗ್ಲಿ ಅಂತ. ನಿನ್ನ ಹಿಂದೆ ಒಳ್ಳೆ ವ್ಯಕ್ತಿಯಾಗಿದ್ರೆ ಈಗ ನಿನಗೆ ಇನ್ನೂ ಒಳ್ಳೆ ವ್ಯಕ್ತಿಗಳ ಪರಿವಾರ ಸಿಕ್ಕಿರುತ್ತೆ. ಈಗ ಸಿಕ್ಕಿರೋ ಪರಿವಾರವನ್ನ ಜವಾಬ್ದಾರಿಯಿಂದ ಚೆನ್ನಾಗಿ ನೋಡಿಕೊಂಡ್ರೆ ಮುಂದೆ ಇನ್ನೂ ಒಳ್ಳೆ ಪರಿವಾರ ಸಿಗುತ್ತೆ. ಹೀಗೆ ಹಂತ ಹಂತವಾಗಿ ನಮ್ಮ ಆತ್ಮ ಪರಿಶುದ್ಧತೆಯ ಕಡೆ ಒಂದೊಂದೇ ಮೆಟ್ಟಿಲನ್ನ ಏರ್ತಿರುತ್ತೆ. ಆದರೆ ಇಲ್ಲ, ಇದೆಲ್ಲ ಸುಳ್ಳು, ನಮ್ಮ ಪರಿವಾರದಲ್ಲಿರೋರು ಎಲ್ಲರೂ ಮುಟ್ಟಾಳರು, ಯಾರಿಗೂ ಸಹನೆ ತಾಳ್ಮೆ ಅನ್ನೋದೇ ಇಲ್ಲ, ಎಲ್ಲ ಪ್ರಾಣಿಗಳಾಗಿರ್ತಾರೆ ಅಂತ ಅವ್ರನ್ನ ದ್ವೇಷ ಮಾಡಿದರೆ ನಿನಗೆ ಮುಂದೆ ದ್ವೇಷ ಮಾಡೋ ಪರಿವಾರನೇ ಸಿಕ್ಕಿರುತ್ತೆ. ಮತ್ತೆ ನೀನು ಒಂದು ಮೆಟ್ಟಿಲು ಒಳ್ಳೆತನದಿಂದ ಕೆಳಗಡೆ ಇರೋ ಪರಿವಾರಕ್ಕೆ ಇಳಿತೀಯ. ಆಗ ಮತ್ತೆ ನೀನು ಇದೇ ಮಾತನ್ನ ಪುನರಾವರ್ತನೆ ಮಾಡ್ತೀಯ. ಎಲ್ಲವರೆಗೂ ನಿನ್ನಲ್ಲಿ ಬದಲಾವಣೆ ಬರಲ್ವೋ ನಿನಗೆ ನಿನ್ನ ಹಾಗೆ ವರ್ತನೆ ಮಾಡೋ ವ್ಯಕ್ತಿಗಳೇ ಸಿಗ್ತಿರ್ತಾರೆ. ಮತ್ತೆ ನಿನ್ನಲ್ಲಿ ಬದಲಾವಣೆ ಬರಲಿಲ್ಲ ಅಂದರೆ ನೀನು ಎಷ್ಟೇ ಸಲ ಸತ್ತು ಮತ್ತೆ ಹುಟ್ಟಿದ್ರೂ ಕೂಡ ನಿನಗಿರೋದಿದು ಒಂದೇ ಜನ್ಮ ಅನ್ನೋ ಭ್ರಮೆಯಲ್ಲೇ ಇರ್ತೀಯ. ಅದ್ರ ಬದಲಿ ಇವಾಗ ನಿನಗೆ ಕೆಟ್ಟ ಪರಿವಾರ ಸಿಕ್ಕಿದೆ ಅಂದರೆ ನೀನದನ್ನು ತಿದ್ದಬೇಕು, ಅದರಿಂದ ಕಲಿಬೇಕು ಅಂತ ಅರ್ಥ. ನೀನು ಹಿಂದೆ ಬೇರೆಯವರ ನೋವನ್ನು ನಿರ್ಲಕ್ಷ್ಯ ಮಾಡಿದರೆ ಈಗ ಜನ ನಿನ್ನ ನೋವನ್ನು ನಿರ್ಲಕ್ಷ್ಯ ಮಾಡ್ತಾರೆ ಅಷ್ಟೇ. ಅದಕ್ಕೆ ಹಿಂದೆದು ಮುಂದೆದು ಯಾರು ನೋಡಿದ್ದಾರೆ ಅಂತ ಈಗಿನ ಸಮಯವನ್ನ ನಿರ್ಲಕ್ಷ್ಯ ಮಾಡಿದರೆ ಮುಂದೆ ನೀನು ಮತ್ತೆ ಇದೇ ಪ್ರಶ್ನೆ ನನ್ನ ಬದಲಿ ಬೇರೆಯವ್ರಿಗೆ ಕೇಳ್ತೀಯ ಅಷ್ಟೇ. ಬದಲಾವಣೆ ಆಗಲಿಲ್ಲ ಅಂದರೆ ನೀನು ಕಾಲಚಕ್ರದಲ್ಲಿ ಸಿಲುಕಿ ಮತ್ತೆ ಮತ್ತೆ ಇಲ್ಲಿಗೆ ಬರ್ತೀಯ. ಮತ್ತೆ ಬದಲಾವಣೆ ಆಗದೆ ಇರೋ ನಿನ್ನಂಥ ವ್ಯಕ್ತಿಗಳನ್ನೇ ಮತ್ತೆ ಮತ್ತೆ ಭೇಟಿ ಆಗ್ತಾನೆ ಇರ್ತೀಯ. ಇದಕ್ಕೆ ಹೇಳೋದು ದೈವಿಕವಾಗಿ ಆತ್ಮದ ಜಾಗೃತಿ ಆಗೋವರೆಗೂ ಆತ್ಮ ಮಾಯಾ ಜಗತ್ತಿನಲ್ಲಿ ಭ್ರಮೆಯಲ್ಲಿರುತ್ತೆ ಅಂತ. ಇದೆಲ್ಲ ಇರೋದು ನಮಗೆ ಶಿಕ್ಷೆ ಕೊಡಬೇಕು, ನಮ್ಮನ್ನ ಭ್ರಮೆಯಲ್ಲಿಟ್ಟು ದಿಕ್ತಪ್ಪಿಸ್ಬೇಕು ಅಂತಲ್ಲ. ಬದಲಾಗಿ ನಮ್ಮ ಆತ್ಮವನ್ನ ಇನ್ನೂ ಉತ್ತಮವಾಗಿ ಪರಿವರ್ತನೆ ಮಾಡೋದಕ್ಕೆ, ನಾವು ಮುಂದೆ ಇರೋ ಪರಿಸ್ಥಿತಿ ಏನೇ ಇದ್ರೂ ಅದಕ್ಕೆ ವಿಚಲಿತರಾಗದೆ ಅದನ್ನ ಸರಿಯಾಗಿ ಎದುರಿಸೋದನ್ನ ಕಲೀಲಿ ಅಂತ. ನಾವು ನಮ್ಮ ತಪ್ಪನ್ನ ತಿದ್ದುಕೊಂಡು ನಮ್ಮ ಆತ್ಮ ಸದ್ಗತಿ ಕಡೆ ನಡೀಲಿ ಅಂತ ನಾವು ಬಾರಿ ಬಾರಿ ಒಳ್ಳೆಯ ಹಾಗೂ ಕೆಟ್ಟ ಜನರ ನಡುವೆ ವ್ಯವಹಾರ ಮಾಡ್ತಾನೆ ಇರ್ತೀವಿ. ಒಳ್ಳೆಯವರಿಂದ ಏನಾದರೂ ಒಳ್ಳೇದಾಯ್ತಾ ಅದರಿಂದ ಒಂದು ಹೆಜ್ಜೆ ಮುಂದೆ ಹೋಗ್ತೀಯಾ, ಕೆಟ್ಟವರಿಂದ ಏನಾದರೂ ಕೆಟ್ಟದ್ದಾಯ್ತಾ ಪಾಠ ಕಲಿತೀಯ ಅಷ್ಟೇ. ಹಾಗೆ ನಿನ್ನ ಪರಿವಾರದವರು ನಿನಗೆ ಅಂತ ಯಾವ ಪಾಠ ಕಲಿಸೋದಕ್ಕೆ ನಿನ್ನ ಅಕ್ಕಪಕ್ಕದಲ್ಲಿದ್ದಾರೆ ಅಂತ ಸರಿಯಾಗಿ ಗಮನಿಸು. ನಿನ್ನಿಂದ ಅವರಿಗೆ, ಅವರಿಂದ ನಿನಗೆ ಏನಾದರೂ ಒಂದು ಋಣದ ಸಂಬಂಧ ಅಥವಾ ನಿನ್ನ ಕರ್ಮದ ಕಾರಣ ಇದ್ದೇ ಇರುತ್ತೆ. ಅದಕ್ಕೆ ಪರಿಸ್ಥಿತಿಗಳಿಗೆ ವಿಚಲಿತನಾಗದೆ ಅವರನ್ನ ಗಮನಿಸು. ಯಾಕೆ ಅವರು ನಿನ್ನ ಜೊತೆ ಅಂಥ ವ್ಯವಹಾರ ಮಾಡ್ತಿದ್ದಾರೆ ಅಂತ ಸರಿಯಾಗಿ ಯೋಚನೆ ಮಾಡು. ಮತ್ತೆ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಪರಿಹಾರ ಹುಡುಕು. ಆತ್ಮದ ಪ್ರಯಾಣದಲ್ಲಿ ಪರಿವಾರದ ಸಾಮರಸ್ಯವನ್ನ ಪುನಃ ಸ್ಥಾಪಿಸುವ ಕರ್ಮದ ಶಾಶ್ವತ ನಿಯಮವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಈಗ ನಾನು ಅಷ್ಟೇ ನಿನ್ನ ಜೀವನದಲ್ಲಿ ಸುಮ್ಮನೆ ಬಂದಿಲ್ಲ, ಹಾಗೆ ಒಬ್ಬ ಅಪರಿಚಿತನ ಹಾಗೆ ಬಂದು ನಾನು ನಿನಗಿದೆಲ್ಲ ಹೇಳ್ತಿಲ್ಲ. ನನ್ನ ನಿನ್ನ ಮಧ್ಯೆ ಕೂಡ ಯಾವುದೋ ಒಂದು ಕರ್ಮದ ಋಣ ಇದ್ದೇ ಇರುತ್ತೆ. ಅದಕ್ಕೆ ನಾವು ಮುಖಾಮುಖಿ ಆಗಿರೋದು. ಅದು ತೀರಿದ ಮೇಲೆ ನಾನು ಯಾರೋ ನೀನು ಯಾರೋ, ನಮ್ಮ ಆಯ್ಕೆಗಳಿಂದ ಹೊಸ ಕರ್ಮ ಸೃಷ್ಟಿಯಾಗುತ್ತೆ, ಅದರಿಂದ ಹೊಸ ದಾರಿ ಸೃಷ್ಟಿಯಾಗುತ್ತೆ, ಮತ್ತು ನಮ್ಮ ಆತ್ಮ ಬೆಳವಣಿಗೆಯ ಕಡೆ ಹೋಗ್ತಾನೆ ಇರುತ್ತೆ ಅಂತ ಗುರುಗಳು ಗಣೇಶನಿಗೆ ಆತ್ಮ ಮತ್ತೆ ಪರಿವಾರದ ಮಧ್ಯೆ ಇರೋ ಸಂಬಂಧವನ್ನ ಸರಿಯಾಗಿ ಬಿಡಿಸಿ ಹೇಳ್ತಾರೆ. ಆಗ ಗಣೇಶ ಕೇಳ್ತಾನೆ, ಗುರುಗಳೇ, ಎಲ್ಲ ಹೋದ ಜನ್ಮದ ಋಣ ಅಥವಾ ನಮ್ಮ ಹೋದ ಕರ್ಮಗಳ ಅನುಸಾರವಾಗಿ ನಾವು ಆಯಾ ಪರಿವಾರದಲ್ಲಿ ಹುಟ್ಟಿದ್ರೆ ನಮಗೆ ಇಚ್ಛಾಶಕ್ತಿ ಅನ್ನೋದಾದ್ರೂ ಇದೆಯಾ? ನಮಗೆ ನಾವೇ ಏನಾದರೂ ನಿರ್ಧಾರ ಮಾಡೋ ಸ್ವತಂತ್ರನಾದ್ರೂ ಇದೆಯೋ ಇಲ್ವೋ ಅಂತ ಕೇಳ್ತಾನೆ. ಗುರುಗಳಿಗೆ ಗಣೇಶನ ಕುತೂಹಲದ ಪ್ರಶ್ನೆಗಳು ಮತ್ತೆ ಅವನು ಕೇಳ್ತಿದ್ದ ರೀತಿ ಅವರಿಗೆ ತುಂಬಾನೇ ಇಷ್ಟ ಆಗ್ತಿರುತ್ತೆ. ಅದಕ್ಕೆ ಅವರು ಮುಗುಳ್ನಗ್ತಾ ಹೇಳ್ತಾರೆ, ನೋಡು, ಪರಿವಾರ ನಾವು ಕಲಿಬೇಕಾಗಿರೋ ಪಾಠದ ಕೊಠಡಿ ಇದ್ದಾಗೆ. ಅದು ಈಗಾಗಲೇ ನಿರ್ಧಾರ ಆಗೋಗ್ಬಿಟ್ಟಿದೆ, ಅದನ್ನ ಬದಲಾವಣೆ ಮಾಡೋಕ್ಕಾಗಲ್ಲ. ಆದರೆ ಆ ಪಾಠದ ಕೊಠಡಿಯಲ್ಲಿ ನೀನು ಸರಿಯಾದ ಪಾಠ ಕಲಿತು ಉತ್ತೀರ್ಣ ಆಗಬೇಕು, ಇಲ್ಲ ನಿದ್ದೆ ಮಾಡಿ ಅನುತ್ತೀರ್ಣ ಆಗಬೇಕು ಅನ್ನೋದು ನಿನ್ನ ಮೇಲೆ ಬಿಟ್ಟಿದೆ. ನೀನು ನಿನ್ನ ಪರಿವಾರವನ್ನು ಬದಲಾಯಿಸೋದಕ್ಕಾಗಲ್ಲ, ಆದರೆ ನೀನು ಅವ್ರ ಜೊತೆ ಮಾಡೋ ವ್ಯವಹಾರವನ್ನು ಬೇಕಾದರೆ ಬದಲಾವಣೆ ಮಾಡ್ಕೋಬಹುದು. ಅದು ನಿನ್ನ ಕೈಯಲ್ಲೇ ಇದೆ. ಈಗ ನೀನು ಆಯ್ಕೆ ಮಾಡೋ ವ್ಯವಹಾರದ ಮೇಲೆ ನಿನ್ನ ಮುಂದಿನ ಪಾಠದ ಕೊಠಡಿ ತಯಾರಾಗ್ತಿದೆ. ನೋಡು, ಶಾಂತಿ, ತಾಳ್ಮೆ, ಸಹನೆಯಿಂದ ಪಾಠ ಕಲಿತು ಒಳ್ಳೆ ನೆಮ್ಮದಿ ಇರೋ ಪಾಠದ ಕೊಠಡಿ ಕಡೆ ಹೋಗ್ತೀಯಾ, ಅಥವಾ ಕೋಪ, ದ್ವೇಷ, ಅಸೂಯೆ, ಸಿಡುಕುತನ ಮಾಡ್ತಾ ಮತ್ತೆ ಅದೇ ಕೊಠಡಿಯಲ್ಲೇ ನರಳ್ತಾ ಇರ್ತೀಯಾ ಅಂತ. ಕೆಲವೊಂದು ಆಗಲೇ ನಿಶ್ಚಯ ಆಗೋಗ್ಬಿಟ್ಟಿದೆ.
ಪರಿವಾರ, ಸಂಬಂಧ ಇಲ್ಲ ಕೆಲವು ಆಗಲೇಬೇಕು ಅನ್ನೋ ಘಟನೆಗಳು, ಇವುಗಳನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ಆದರೆ ನಾವು ನಮ್ಮ ವ್ಯವಹಾರವನ್ನು ಬದಲಾವಣೆ ಮಾಡಿಕೊಳ್ಳೋ ಪೂರ್ಣ ಇಚ್ಛಾಶಕ್ತಿ ನಮ್ಮಲ್ಲಿ ಖಂಡಿತವಾಗ್ಲೂ ಇದೆ. ಹಾಗಾಗಿ ಯಾವಾಗೆಲ್ಲ ನೀನು ನನ್ನ ಪರಿವಾರ ನನ್ನನ್ನು ಅರ್ಥ ಮಾಡ್ಕೋತಿಲ್ಲ ಅಂತೀಯೋ ಆಗ ಸ್ವಲ್ಪ ಹೊತ್ತು ನಿಲ್ದು ಮತ್ತೆ ನಿನ್ನನ್ನು ನೀನು ಶಾಂತಿಯಿಂದ ಕೇಳು. ಅಂತ ಯಾವ ಪಾಠವನ್ನು ನಿನ್ನ ಪರಿವಾರದವರು ನಿನಗೆ ಕಲಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಥವಾ ನೀನವ್ರಿಗೆ ಏನು ಕಲಿಸ್ಬೇಕು ಅಂತಿದೆ ಅಂತ. ನಿನ್ನ ಜವಾಬ್ದಾರಿಗಳಿಂದ ನಿನ್ನ ತಂದೆಗೆ ನೀನು ಸಹನೆ ಕಲಿಸೋದಿರ್ಬೋದು, ನಿನ್ನ ಕಾಳಜಿಯಿಂದ ನಿನ್ನ ತಾಯಿಗೆ ನಂಬಿಕೆ, ಭರವಸೆ ಕಲಿಸೋದಿರ್ಬೋದು, ನಿನ್ನ ಒಳ್ಳೆತನದಿಂದ ನಿನ್ನ ಒಡ ಹುಟ್ಟಿದವರಿಗೆ ಅವರ ಭವಿಷ್ಯಕ್ಕೆ ದಾರಿದೀಪ ಆಗ್ತಿರ್ಬೋದು. ಹೀಗೆ ಹಲವಾರು ಕಾರಣಗಳಿರುತ್ತೆ. ಆ ಕಾರಣಗಳು ನಿನಗೆ ಗೊತ್ತಾಗಬೇಕು ಅಂದರೆ ಅಹಂಕಾರ ಹಾಗೂ ಸಿಡುಗುತನದಿಂದ ಹೊರಬಂದು ಯೋಚನೆ ಮಾಡು. ಆಗ ನಿನ್ನ ಪರಿವಾರದಿಂದ ನೀನು ಏನು ಕಲಿಯೋದಿದೆ ಅಥವಾ ಏನು ಕಲಿಸೋದಿದೆ ಅಂತ ನಿನಗೆ ಸರಿಯಾಗಿ ಗೊತ್ತಾಗುತ್ತೆ. ಯಾಕಂದರೆ ನಮ್ಮ ಜೀವನದಲ್ಲಿ ಏನೇ ನಡೀತಿದ್ರೂ ಅದು ಕಾರಣ ಇಲ್ಲದೆ ನಡೀತಿರಲ್ಲ. ಒಳ್ಳೆಯದು ಅಥವಾ ಕೆಟ್ಟದ್ದು ಎರಡೂ ಕೂಡ ನಮ್ಮ ಜೀವನಕ್ಕೆ ಹಾಗೂ ಭವಿಷ್ಯಕ್ಕೆ ಸಂಬಂಧಪಟ್ಟಿರುತ್ತೆ. ನನಗನ್ಸೋ ಪ್ರಕಾರ ಭಗವಂತ ನಿನಗೆ ಪರಿವಾರದ ಒತ್ತಡದಿಂದ ನಿನಗೆ ಸ್ವೀಕೃತಿಯನ್ನು ಕಲಿಸ್ತಿದ್ದಾನೆ ಅನಿಸುತ್ತೆ. ಅಂದರೆ ಸಿಕ್ಕಿರೋದನ್ನು ಕುಂಟು ನೆಪ ಹೇಳದೆ ಒಪ್ಕೊಳ್ಳೋದನ್ನು ಕಲಿಸ್ತಿರ್ಬೋದು, ಬೇರೆಯವರಿಂದ ನಿರೀಕ್ಷೆಗಳನ್ನು ಮಾಡೋದನ್ನು ಬಿಟ್ಟು ಶುದ್ಧವಾಗಿ ಪ್ರೀತಿಸೋದನ್ನು ಕಲಿಸ್ತಿರ್ಬೋದು, ಅಥವಾ ನೀನು ಪರಿಸ್ಥಿತಿಗಳಿಗೆ ಹೋರಾಟ ಮಾಡೋದನ್ನು ನಿಲ್ಲಿಸಿ ಶಾಂತ ಮನಸ್ಸಿಂದ ಅವನ ದೈವಿಕ ಯೋಜನೆಗಳನ್ನು ಅರ್ಥ ಮಾಡಿಕೊಂಡು ಮುಂದೆ ಸಾಗುವಂತ ನಿನ್ನನ್ನು ತಡೀತಿರಬಹುದು. ಯಾವಾಗ ನೀನು ಎಲ್ಲವನ್ನು ಸರಿಯಾಗಿ ಗಮನಿಸಿ ಅರ್ಥ ಮಾಡ್ಕೋತೀಯೋ ಆಗ ನಿನ್ನ ನೋವು ತಿಳುವಳಿಕೆಯಾಗಿ ಬದಲಾಗುತ್ತೆ. ಮತ್ತೆ ನಿನ್ನ ಮನೆ ಹಾಗೂ ನಿನ್ನ ಪರಿವಾರ ನಿನಗೆ ಜಾಗೃತಿಯ ಕೇಂದ್ರವಾಗುತ್ತೆ. ನಿಜ ಹೇಳಬೇಕು ಅಂದರೆ ಕುಟುಂಬ ಬರೀ ರಕ್ತ ಸಂಬಂಧ ಅಷ್ಟೇ ಅಲ್ಲ, ಇದು ಆತ್ಮದ ಸಂಬಂಧ, ಹಲವು ಜನ್ಮಗಳಿಂದ ವಿಸ್ತಾರವಾಗಿರೋ ಕರ್ಮ ಬಂಧನ ಕೂಡ. ನಿನ್ನ ತಂದೆಯ ಆತ್ಮ ಯಾವುದಾದ್ರೂ ಜನ್ಮದಲ್ಲಿ ನಿನ್ನ ಮಗನಾಗಿ ಹುಟ್ಟಿರಬಹುದು. ನೀನು ತಂದೆಯ ಜವಾಬ್ದಾರಿ ಸರಿಯಾಗಿ ನಿಭಾಯಿಸದೇ ಇದ್ದಿದ್ದಕ್ಕೆ ಈಗ ನಿನಗೆ ಜವಾಬ್ದಾರಿ ಅಂದ್ರೇನು ಅಂತ ಹೇಳ್ಕೊಡೋದಕ್ಕೆ ನಿನ್ನ ತಂದೆಯಾಗಿ ಹುಟ್ಟಿರಬಹುದು. ನಿನ್ನ ತಮ್ಮ ನಿನ್ನ ಶಿಷ್ಯ ಅಥವಾ ವಿದ್ಯಾರ್ಥಿ ಆಗಿರ್ಬೋದು, ಯಾರಿಗೆ ನೀನು ಕೆಲವು ಜ್ಞಾನದ ಸಾಲವನ್ನು ತೀರಿಸಬೇಕಾಗಿರುತ್ತೋ ಅದಕ್ಕೆ ಅವನ ಹಕ್ಕನ್ನು ವಾಪಸ್ ಪಡೆಯೋದಕ್ಕೆ ಬಂದಿರಬಹುದು. ನಿನ್ನ ತಾಯಿ ನಿನ್ನ ಉತ್ತಮ ಸ್ನೇಹಿತೆ ಅಥವಾ ಅಕ್ಕ ಆಗಿರಬಹುದು. ಆತ್ಮಗಳು ಶರೀರವನ್ನು ಬದಲಾವಣೆ ಮಾಡ್ತಾನೆ ಇರುತ್ತೆ ಮತ್ತು ತಮ್ಮ ಎಲ್ಲ ಕರ್ಮದ ಸಾಲಗಳು ಪ್ರೀತಿಯಲ್ಲಿ, ಕರುಣೆಯಲ್ಲಿ, ಸಹನೆಯಲ್ಲಿ ತೀರೋವರೆಗೂ ವಿವಿಧ ರೂಪಗಳಲ್ಲಿ ಮತ್ತೆ ಮತ್ತೆ ಅವುಗಳು ಭೇಟಿಯಾಗ್ತಾನೆ ಇರುತ್ತೆ. ಹಾಗಾಗಿ ಯಾವಾಗೆಲ್ಲ ನಿನಗೆ ನಿನ್ನ ಪರಿವಾರದಲ್ಲಿ ಯಾರಾದರೂ ನೋವುಂಟು ಮಾಡ್ತಾರೋ ಆಗ ನೆನಪಿಡು, ಯಾರಿಗೆ ಗೊತ್ತು ನೀನು ಅದೇ ನೋವನ್ನು ಹಿಂದೆ ಅವ್ರಿಗೆ ಕೊಟ್ಟಿರ್ಬೋದು, ಇಲ್ಲ ನಿನಗವರು ಏನಾದರೂ ಕಲಿಸ್ತಿರ್ಬೋದು, ಇಲ್ಲ ಅವರಾಗವರೇ ನಿನಗೆ ನೋವುಂಟು ಮಾಡಿ ಹೊಸದಾಗಿ ಅವ್ರ ಮೇಲೆ ನಿನ್ನ ಋಣವನ್ನು ಸೃಷ್ಟಿ ಮಾಡ್ತಿರ್ಬೋದು. ಯಾವುದನ್ನು ಅವರು ಮುಂದೆ ಹೋದ್ಮೇಲೆ ನಿನಗೆ ತೀರಿಸ್ಬೇಕಾಗುತ್ತೋ. ಪರಿವಾರದಲ್ಲಿ ನೋವು, ದುಃಖ, ಚಿಂತೆ ಕೊಟ್ಟು ಭಗವಂತ ನಿನಗೆ ಶಿಕ್ಷೆ ಕೊಡ್ತಿಲ್ಲ, ಬದಲಾಗಿ ಅವನು ನಿನಗೆ ಬದಲಾಗೋದಕ್ಕೆ ಸದಾವಕಾಶವನ್ನು ಕೊಡ್ತಿದ್ದಾನೆ. ನಿನ್ನ ಕಥೆಯನ್ನು ನೀನು ಬೇರೆಯವರನ್ನು ಕ್ಷಮಿಸಿ ಕ್ಷಮೆಯ ಮೂಲಕ ಮುಕ್ತಾಯ ಮಾಡೋದಕ್ಕೆ ನಿನಗೆ ಪರಿವಾರವನ್ನು ಕೊಟ್ಟು ಅವಕಾಶ ಕೊಡ್ತಿದ್ದಾನೆ ಅಂತ ಗುರುಗಳು ಗಣೇಶನಿಗೆ ಉತ್ತರ ಹೇಳ್ತಾರೆ. ಆಗ ಗಣೇಶ ಕೇಳ್ತಾನೆ, ಅಂದರೆ ಪರಿವಾರದವರು ಏನೇ ಮಾಡಿದ್ರು ಮಾಡಿಸ್ಕೋ, ಏನು ಹೇಳಬೇಡ ಕೇಳಬೇಡ, ಸುಮ್ಮನೆ ಮೂಕನಾಗಿರು ಅಂತ ಹೇಳ್ತಿದ್ದೀರಾ ಅಂತ ಕೇಳ್ತಾನೆ. ಆಗ ಗುರುಗಳು, ಇಲ್ಲ, ಕೆಲವೊಮ್ಮೆ ಸಜ್ಜನರ ಮೌನ ಕೂಡ ತನಗೆ ಮತ್ತೆ ಸಮಾಜಕ್ಕೆ ಶಾಪ ಆಗ್ಬಿಡುತ್ತೆ. ನಾನು ನಿನಗೆ ಮೂಕ ಆಗು, ಅನ್ಯಾಯ ಎಲ್ಲ ಸಹಿಸ್ಕೋ ಅಂತ ಹೇಳ್ತಿಲ್ಲ, ಸರಿಯಾದ ದಾರಿಯಲ್ಲಿ ಸರಿಯಾದ ರೀತಿಯಲ್ಲಿ ವ್ಯವಹಾರ ಮಾಡು ಅಂತ ಹೇಳ್ತಿದ್ದೀನಿ. ಪರಿವಾರದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸೋದು ಗಾಜನ್ನ ಹೊಡೆದಾಗಲ್ಲ, ಬೆಣ್ಣೆಯಿಂದ ಕೂದಲನ್ನ ಹೊರಗಡೆ ತೆಗ್ದಾಗಿರ್ಬೇಕು. ಅದಕ್ಕೆ ಬುದ್ಧಿವಂತರು, ಜ್ಞಾನಿಗಳು ಅವರ ಪರಿವಾರವನ್ನ ಯಾವತ್ತೂ ದ್ವೇಷಿಸೋದಿಲ್ಲ, ಅವ್ರ ಮೇಲೆ ಹಗೆ ಸಾಧಿಸಲ್ಲ. ಅವರು ಅವರ ಪರಿವಾರವನ್ನ ಪರಮಾತ್ಮನ ಆಟದ ಗೊಂಬೆಗಳ ಹಾಗೆ ಕಾಣ್ತಾರೆ, ಒಂದು ನಾಟಕದ ಹಾಗೆ ನೋಡ್ತಾರೆ. ಆ ನಾಟಕದಲ್ಲಿ ಕೆಲವರು ನಮಗೆ ಆಶೀರ್ವಾದ ಕೊಡೋಕೆ ಬಂದಿರಬಹುದು, ಕೆಲವರು ಪಾಠ ಕಲಿಸೋದಕ್ಕೆ, ಕೆಲವರು ಪರೀಕ್ಷೆ ಮಾಡೋದಕ್ಕೆ ಬಂದಿರಬಹುದು, ಇನ್ನು ಕೆಲವರು ಆ ನಾಟಕವನ್ನ ಬರೀ ನೋಡಿ ಖುಷಿ ಪಡೋದಕ್ಕೂ ಬಂದಿರಬಹುದು. ನೋಡು, ಭಗವಂತ ಯಾವತ್ತೂ ಕುಟುಂಬದ ಮೂಲಕ ಸೌಕರ್ಯಗಳನ್ನು ಕೊಡಲ್ಲ, ಅವನು ಬದಲಾವಣೆಗೆ ಅವಕಾಶಗಳನ್ನು ಕೊಟ್ಟಿರ್ತಾನೆ. ಅವನು ನಿನ್ನನ್ನು ಹೊಗಳಲು ಪಡುವಂಥ ಸ್ಥಳಕ್ಕೆ ಕಳಿಸೋದಿಲ್ಲ, ಬದಲಾಗಿ ನಿನ್ನ ಅಹಂಕಾರ ಸತ್ತು ನಿನ್ನ ಆತ್ಮವು ಇನ್ನೊಂದು ಹೆಜ್ಜೆ ಮೇಲಕ್ಕಿರುವ ಸ್ಥಳಕ್ಕೆ ಕಳಿಸಿರ್ತಾನೆ. ಹಾಗಾಗಿ ಇನ್ನೊಂದ್ಸಲ ನೀನು ನಿನ್ನ ಪರಿವಾರವನ್ನು ನೋಡಿ ಬೇಜಾರಾಗಿ ನಾನೇ ಯಾಕೆ, ನನಗೆ ಇಂಥ ಪರಿವಾರ ಯಾಕೆ ಸಿಕ್ತು ಅಂತ ಆಶ್ಚರ್ಯ ಪಡೋದಕ್ಕಿಂತ ಮೊದಲು ಒಂಚೂರು ನಿಲ್ಲು, ಸ್ವಲ್ಪ ಮುಗುಳ್ನಗ್ತಾ ಮಧುರತೆಯಿಂದ ಹೇಳು, ಭಗವಂತ ನಿನ್ನನ್ನು ಇರಿಸಬೇಕಾಗಿರೋ ಜಾಗದಲ್ಲಿ ಸರಿಯಾಗಿ ಇರಿಸಿದ್ದಾನೆ, ಆದರೆ ನೀನು ಸರಿದಾರಿಯಲ್ಲಿ ಬದಲಾವಣೆಯಾಗಿ ಉನ್ನತಿಯನ್ನು ಪಡಿಬೇಕು ಅಂತ. ನಿನ್ನ ಮನೆ ಅಥವಾ ನಿನ್ನ ಪರಿವಾರ ನಿನಗೆ ಜೈಲಲ್ಲ,
ಅದು ನಿನ್ನ ಪವಿತ್ರ ತರಬೇತಿಯ ಮೈದಾನ ಅನ್ಕೋ. ಅವ್ರ ಜೊತೆ ಮಾಡೋ ಪ್ರತಿಯೊಂದು ವಾದವಿವಾದ, ಪ್ರತಿಯೊಂದು ತಪ್ಪು ತಿಳುವಳಿಕೆ ಹಾಗೂ ಅವರೊಂದಿಗೆ ಕಳೆಯೋ ಪ್ರತಿಯೊಂದು ಪ್ರೀತಿಯ ಕ್ಷಣಗಳು ನಿನ್ನ ಹೊಸ ಚೈತನ್ಯವನ್ನ ಮೆರುಗುಗೊಳಿಸುವ ಭವ್ಯ ವಿನ್ಯಾಸದ ಭಾಗವಾಗಿದೆ ಅಂತ ತಿಳ್ಕೊ. ಮತ್ತೆ ನೀನು ನಿನ್ನ ಕುಟುಂಬವನ್ನ ಅಡೆತಡೆಯಾಗಲ್ಲ, ಬದಲಾಗಿ ದೈವಿಕ ಕನ್ನಡಿಯಾಗಿ ನೋಡಲು ಪ್ರಾರಂಭಿಸಿದ ದಿನ. ಆ ದಿನ ನಿನ್ನ ಕುಟುಂಬವು ಜ್ಞಾನದ ದೇಗುಲ ಆಗುತ್ತೆ, ಮತ್ತೆ ನಿನ್ನ ಎಲ್ಲ ಕರ್ಮಗಳು ಜ್ಞಾನದ ದಾರಿದೀಪ ಆಗುತ್ತೆ ಅಂತ ಗುರುಗಳು ಗಣೇಶನಿಗೆ ಪರಿವಾರದ ಮಹತ್ವ ಹಾಗೂ ಅವ್ರ ಜೊತೆ ಹೇಗೆ ವ್ಯವಹಾರ ಮಾಡಿ ಕರ್ಮದ ಸಾಲವನ್ನ ಜ್ಞಾನವಾಗಿ ಬದಲಾವಣೆ ಮಾಡೋದು ಅಂತ ಹೇಳ್ಕೊಡ್ತಾರೆ. ಗಣೇಶ ಆ ಸಂತರು ಹೇಳಿದ ಎಲ್ಲ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವರಿಗೆ ಧನ್ಯವಾದ ಹೇಳಿ ಮನೆಗೆ ವಾಪಸ್ ಬರ್ತಾನೆ. ಈಗ ಅವನ ಮನಸ್ಸಲ್ಲಿ ಅವರ ಪರಿವಾರದ ಬಗ್ಗೆ ಯಾವುದೇ ದ್ವೇಷ ಅಥವಾ ಅಸಮಾಧಾನದ ಭಾವನೆ ಇರಲ್ಲ. ಎಲ್ರೂ ಅವನಿಗೆ ಏನಾದರೂ ಕಲಿಸೋದಕ್ಕೆ ಅಥವಾ ತನ್ನಿಂದ ಕಲಿಯೋದಕ್ಕೆ ಬಂದಿರೋ ವಿಶೇಷ ಆತ್ಮಗಳ ರೂಪದಲ್ಲಿ ಕಾಣ್ತಾನೆ. ಕಾಲ ಕಳೆದಂತೆ ಗಣೇಶನ ಮನಸ್ಸು ಚಿಕ್ಕ ಪುಟ್ಟ ವಿಷಯಗಳಿಗೆ ಬೇಜಾರು ಮಾಡ್ಕೊಳ್ಳೋದನ್ನ ಬಿಟ್ಟು ಅವುಗಳಿಗೆ ತಾಳ್ಮೆಯಿಂದ ಪರಿಹಾರ ಹುಡುಕೋದಕ್ಕೆ, ಮನೆಯಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ತಂದೆ ಏನಾದರೂ ಬೈದ್ರಾ ಅವ್ರ ಮೇಲೆ ಬೇಜಾರಾಗೋದಕ್ಕಿಂತ ಮೊದಲು ಯಾಕೆ ಅವ್ರು ನನಗೆ ಏನು ಕಲಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಗಮನಿಸ್ತಿರ್ತಾನೆ, ಮತ್ತೆ ಅದನ್ನು ಸರಿಯಾಗಿ ತಿದ್ಕೋತಾನೆ. ತಾಯಿ ಏನಾದರೂ ಹೇಳಿದ್ರಾ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಅವ್ರ ಮಾತಲ್ಲಿರೋ ಮಮತೆಯನ್ನ, ಪ್ರೀತಿಯನ್ನ ನೋಡ್ತಾನೆ. ತಮ್ಮ ತಂಗಿ ಏನಾದರೂ ಬೇಜಾರಾಗೋ ರೀತಿಯಲ್ಲಿ ನಡ್ಕೊಂಡ್ರ ಅವರು ಅವನಿಗೆ ದೈವಿಕವಾಗಿ ಏನು ಕಲಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೋತಾನೆ. ಕೋಪದ ಮೇಲೆ ನಿಯಂತ್ರಣ ಮಾಡೋದಾ, ಅವಮಾನ ಆದರೂ ಸ್ವಲ್ಪ ತಾಳ್ಮೆ ಇರಲಿ ಅನ್ನೋ ಪಾಠನ, ಅತಿಯಾಗಿ ಸಲಹೆ ಕೊಡಬಾರ್ದು ಅಂತಾನ, ಅವರನ್ನ ದಾರಿ ತಪ್ಪದೇ ಇರೋ ಹಾಗೆ ನೋಡ್ಕೊಳ್ಳೋದಾ, ಅಥವಾ ಅವನು ಅವ್ರ ಮೇಲೆ ತೋರಿಸ್ತಿರೋ ಕಾಳಜಿ, ಪ್ರೀತಿ, ವಿಶ್ವಾಸದಲ್ಲಿ ಏನಾದರೂ ಕಡಿಮೆ ಆಗ್ತಿದೆಯಾ ಅಂತ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಹೀಗೆ ಗಣೇಶ ಪರಿವಾರವನ್ನ ಜೈಲು, ಅಡ್ಡಿ, ಆತಂಕ ಅಂತ ನೋಡೋ ಜಾಗದಲ್ಲಿ ಜ್ಞಾನದ ಕಲಿಕೆಯ ಮಂದಿರ ಅಂತ ನೋಡ್ತಾ ಹೊಸ ಹೊಸ ವಿಚಾರಗಳನ್ನು ಕಲಿತಾ, ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಾ ಜೀವನವನ್ನ ಜಂಜಾಟ ಅನ್ನೋ ಜಾಗದಲ್ಲಿ ಅದನ್ನೊಂದು ದೈವಿಕ ಆಟ ಅಂತ ಭಾವಿಸಿ ಜೀವನ ಮಾಡ್ತಾನೆ. ಮತ್ತೆ ಅವನು ಆ ಆಟದಲ್ಲಿ ಸುಗಮವಾಗಿ ಗೆಲ್ತಾನೆ ಕೂಡ. ಸೊ ಸ್ನೇಹಿತರೆ, ಪರಿವಾರದ ಆಟದಲ್ಲಿ ಗೆಲ್ಲೋದು ಅಂದ್ರೆ ಯಾವತ್ತು ಪರಿವಾರದಲ್ಲಿ ನೋವು, ದುಃಖ, ಚಿಂತೆ, ಅಸಮಾಧಾನವನ್ನ ಬರಕ್ ಬಿಡದೇ ಇರೋದು ಅಂತಲ್ಲ. ಅವುಗಳು ಬಂದರೂ ಕೂಡ ಅವುಗಳನ್ನು ಸರಿಯಾಗಿ ನಿಭಾಯಿಸೋ ಕಲೆಯನ್ನ ಪರಿವಾರದ ಆಟದಲ್ಲಿ ಗೆಲ್ಲೋದು ಅಂತ ಹೇಳ್ತಾರೆ. ಸೊ ಪ್ರತಿ ರಾತ್ರಿ ನೀವು ಮಲಗೋದಕ್ಕಿಂತ ಮೊದಲು, ಕಣ್ಮುಚ್ಚೋದಕ್ಕಿಂತ ಮೊದಲು ನೀವು ನಿಮ್ಮ ಪರಿವಾರದಲ್ಲಿರೋದಕ್ಕೆ, ಆ ಸ್ಥಾನದಲ್ಲಿರೋದಕ್ಕೆ ನಿಮ್ಮ ಅಕ್ಕಪಕ್ಕದ ಆತ್ಮಗಳಿಗೆ ಧನ್ಯವಾದ ಹೇಳಿ. ಯಾಕಂದರೆ ಅವುಗಳು ನಿಮ್ಮ ಆತ್ಮವನ್ನು ಜಾಗೃತಗೊಳಿಸೋದಕ್ಕೆ ಬಂದಿರೋ ಪುಣ್ಯಾತ್ಮಗಳು. ಅವುಗಳ ಮೂಲಕ ನೀವು ತುಂಬಾ ಕಲಿತಿದ್ದೀರಾ. ಹೀಗೆ ಕಲಿಯೋದು, ಕಲಿಸೋದು ಇನ್ನೂ ತುಂಬಾ ಬಾಕಿ ಇದೆ. ಹಾಗೆ ಈ ಎಲ್ಲ ಆಟದ ನ್ಯಾಯಾಧೀಶ ಆಗಿರೋ ಆ ಭಗವಂತನಿಗೆ ಮನಸ್ಸಲ್ಲಿ, ದೇವ್ರೆ, ನಾನಿರಬೇಕಾಗಿರೋ ಜಾಗದಲ್ಲಿ, ಕಲಿಬೇಕಾಗಿರೋ ಪಾಠದ ಶಾಲೆಯಲ್ಲಿ ನೀನು ನನ್ನನ್ನು ಸರಿಯಾಗಿರಿಸಿದೆಯಾ? ಈ ತರಗತಿಯಿಂದ ನಾನು ಪಾಸ್ ಆಗೇ ಆಗ್ತೀನಿ. ನನ್ನ ಪರಿಸ್ಥಿತಿಯನ್ನು ಬದಲಾವಣೆ ಮಾಡೇ ಮಾಡ್ತೀನಿ. ನನ್ನ ಜೊತೆಗಿದ್ದು ನನ್ನ ಮಾರ್ಗದರ್ಶನ ಮಾಡು ತಂದೆ ಅಂತ ಅವನನ್ನು ಬೇಡ್ಕೊಂಡು ಅವನಿಗೆ ಧನ್ಯವಾದ ಹೇಳಿ. ಯಾಕಂದರೆ ಯಾವಾಗ ನಾವು ಪರಿಸ್ಥಿತಿಗಳಿಗೆ ತಲೆಬಾಗದೆ ಹೋರಾಡ್ತೀವಿ ಅಂತ ನಿರ್ಧಾರ ಮಾಡ್ತೀವೋ ಆಗ್ಲಿಂದಾನೇ ನಮ್ಮ ಉನ್ನತಿಯ ದಾರಿ ಸುಗಮವಾಗೋದು. ಮತ್ತೆ ನೋವಿನಿಂದ ತುಂಬಿ ಮುಳ್ಳಿನ ಯುದ್ಧ ಭೂಮಿಯಾಗಿರೋ ನಮ್ಮ ಕುಟುಂಬದ ತೊಂದರೆಗಳೇ ನಮಗೆ ಮುಂದೆ ಜ್ಞಾನದ ದೇಗುಲ ಆಗುತ್ತೆ. ಸೊ ಇನ್ನೊಂದ್ಸಲ ನೀವು ಅದೇ ಪರಿವಾರದಲ್ಲಿ ಯಾಕೆ ಹುಟ್ಟಿದ್ದೀರಾ ಅನ್ಸಿದ್ರೆ ಅದು ಶಿಕ್ಷೆ, ಋಣ ಅಥವಾ ಬರೀ ಕರ್ಮದ ಭಾರದಿಂದನೇ ಅಂತಲ್ಲ. ಅದು ನಿಮ್ಮನ್ನ ರೂಪಾಂತರಗೊಳಿಸೋದಕ್ಕೆ, ನಿಮ್ಮ ಆತ್ಮವನ್ನ ಇನ್ನೂ ಉತ್ತಮವಾದ ಶಿಲೆಯನ್ನಾಗಿ ಕೆತ್ತೋದಕ್ಕೆ ಆ ನಿಮ್ಮ ಪರಿವಾರವನ್ನ ನಿಮಗಾಗಿ ನೀಡಲಾಗಿದೆ ಅಂತ ಭಾವಿಸಿ. ಇಲ್ಲಿವರೆಗೂ ಕತೆ ಕೇಳ್ತಿದ್ದೀರಾ ಅಂದ್ರೆ ಕೊನೆಗೆ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಸರಿಯಾಗಿ ಯೋಚನೆ ಮಾಡಿ ಉತ್ತರ ಕೊಡಿ. ಪ್ರಶ್ನೆ ಏನಂದ್ರೆ, ಈ ಕರ್ಮ, ವಿಧಿ ಏನೇ ಆಗಿರಲಿ ಅದು ನಮ್ಮನ್ನ ಯಾವುದೋ ಒಂದು ಪಾಠ ಕಲಿಸೋದಕ್ಕೆ ಆಯಾ ಪರಿವಾರದಲ್ಲಿ ಹುಟ್ಟಿಸಿದೆ ಅಂದರೆ, ಈ ಸಾಧು, ಸಂತರು, ಸನ್ಯಾಸಿಗಳು ಅವರ ಪರಿವಾರವನ್ನ ತ್ಯಾಗ ಮಾಡಿ ಹೊರ ಬಂದಿರ್ತಾರೆ. ಹಾಗಾದ್ರೆ ಅವರು ಅವರ ಪರಿವಾರದಿಂದ ಕಲಿಬೇಕಾಗಿರೋ ಎಲ್ಲ ಪಾಠವನ್ನ ಮುಗಿಸಿದ್ದಾರೆ ಅಂತಾನ, ಅಥವಾ ಅವರು ಅವರ ಪರಿವಾರವನ್ನ ತ್ಯಾಗ ಮಾಡಿ ಅವರ ಜವಾಬ್ದಾರಿಗಳಿಂದ ಓಡ್ತಿದ್ದಾರೆ ಅಂತಾನ? ಪ್ರಶ್ನೆಗೆ ಉತ್ತರ ಹಾಗೂ ಪರಿವಾರದ ಮಹತ್ವದ ಬಗೆಗಿನ ಈ ಕಥೆಯಿಂದ ನಿಮಗೇನು ಕಲಿಯಕ್ಕೆ ಸಿಕ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ. ಧನ್ಯವಾದಗಳು.